ನಮಸ್ಕಾರ ಸ್ನೇಹಿತರೆ, ನಾನು ಹ್ಯಾರ್ ಸ್ಟೈಲ್ ವಿತ್ ಲಾಗ್ ಚಾನಲ್ನ ಯಶೋಚಾರ್ಯ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ನನಗೆ ಕೇಳ್ತಾ ಇರುವಂಥ ಒಂದೇ ಪ್ರಶ್ನೆ, ಮೇಡಮ್ ನೀವು ಯಾವ ಶಾಂಪು ಯೂಸ್ ಮಾಡೋದು, ಅಕ್ಕ ನೀವು ಯಾವ ಶಾಂಪು ಯೂಸ್ ಮಾಡೋದು ಹೇಳಿ ಅಂತ ತುಂಬ ಮೆಸೇಜ್ಗಳು ಬರ್ತಾ ಇತ್ತು. ಹಾಗಾಗಿ ಇವತ್ತು ನಿಮ್ಗೆಲ್ರಿಗೂ ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ ಅಥವಾ ನೀವು ಯಾವ ಶಾಂಪು ಯೂಸ್ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ತುಂಬ ಜನರಿಗೆ ಕೂದಲು ಉದುರೋ ಸಮಸ್ಯೆ ಇದೆ. ಕೆಲವರಿಗೆ ಯಾವ ಶಾಂಪು ಹಾಕಿದ್ರೂ ಕೂದಲು ಉದುರುತ್ತೆ, ಕೆಲವರಿಗೆ ಶಾಂಪು ಚೇಂಜ್ ಮಾಡ್ತಾ ಇದ್ದರೆ ಕೂದಲು ಉದುರುತ್ತೆ, ಕೆಲವರಿಗೆ ಒಂದೇ ಥರ ಶಾಂಪು ಹಾಕಿದರೂ ಕೂಡ ಕೂದಲು ಉದುರುತ್ತೆ. ನಾನು ಕೂಡ ಅದೇ ಕ್ಯಾಟಗರಿಯಲ್ಲಿ ಬರ್ತಾ ಇದ್ದೆ. ನನ್ನ ಡೆಲಿವರಿ ಟೈಮಲ್ಲಿ ನನ್ನ ಕೂದಲು ತುಂಬ ಉದುರ್ತಾ ಇತ್ತು. ಯಾವ ಶಾಂಪು ಅಥವಾ ಯಾವ ಆಯಿಲ್ ಹಾಕಿದರೂ ಹೇರ್ ಫಾಲ್ ಆಗೋದು ಕಡಿಮೆ ಆಗ್ತಾ ಇರಲಿಲ್ಲ. ನಾನು ಹಾಗಾಗಿ ಮನೆಯಲ್ಲೇ ಹೋಮ್ ಮೇಡ್ ಹೇರ್ ಆಯಿಲ್ ಮತ್ತು ಶಾಂಪೂನ ರೆಡಿ ಮಾಡಿದೆ. ಹೇರ್ ಆಯಿಲ್ ಯಾವ ರೀತಿ ಮಾಡಿದ್ದೆ ಅಂಥೇಳಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದನ್ನು ಮೇಲೆ ಐಕಾನಲ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಶಾಂಪೂನ ನಾನು ರೆಡಿ ಮಾಡಿ ಯೂಸ್ ಮಾಡಿದ್ದೆ. ನನಗೂ ಹೇರ್ ಫಾಲ್ ಕಡಿಮೆ ಆಯಿತು. ಹಾಗೆ ಇಲ್ಲಿ ಬ್ಯುಸಿ ಆಗಿರೋದ್ರಿಂದ ನಾನು ಈ ಶಾಂಪೂನ ಮತ್ತೆ ಮಾಡೋಕ್ಕೆ ಹೋಗಿರಲಿಲ್ಲ. ಈಗ ತುಂಬ ಜನ ಪ್ರಶ್ನೆ ಕೇಳ್ತಾ ಇರೋದ್ರಿಂದ ಈ ಶಾಂಪೂ ಬಗ್ಗೆನೂ ಕೂಡ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ಹಾಗಾದರೆ ಮತ್ತೆ ತಡ ವಿಡಿಯೋನ ಶುರು ಮಾಡೋಣ.